ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಉಸ್ಲಿ ಅಥವಾ ಅವರೆಕಾಳು ಪಲ್ಯನ ಮಾಡೋಣ ಬನ್ನಿ. ಇದು ಮಾಡೋದಕ್ಕೆ ತುಂಬ ಸುಲಭ, ರುಚಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ಹಾಗೆ ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಕಪ್ಪಷ್ಟು ಅವರೆಕಾಳನ್ನು ತಗೊಂಡು ಅದಕ್ಕೆ ಅದು ಮುಚ್ಚುವಷ್ಟು ನೀರು, 1 ಚಮಚದಷ್ಟು ಉಪ್ಪನ್ನು ಹಾಕಿ ಒಂದು 2ರಿಂದ 3 ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸಿ ಆದಮೇಲೆ ಒಂದು ಅವರೆಕಾಳು ತೊಗೊಂಡು ನೀವು ಹೀಗೆ ಕೈಯಲ್ಲಿ ಒತ್ತಿ ನೋಡಿದ್ರೆ ಅದು ಮೆತ್ತಗಾಗಬೇಕು, ಅಷ್ಟರವರೆಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಆನಂತರ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ, 1 ಇಂಚಷ್ಟು ದೊಡ್ಡ ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನೊಂದು 3 ಹಾಕಿದ್ದೀನಿ, ನೀವು ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ತಗೊಂಡು ಅಗತ್ಯ ಇರೋಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದು ಮಸಾಲೆ ನಾವು ಈ ಉಸ್ಲಿಯಲ್ಲಿ ಬಳಸ್ತೀವಿ. ಆನಂತರ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸಿನ್ಕಾಯಿ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು, ಮತ್ತು 1 ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗು, ಇವಿಷ್ಟನ್ನು ಹಾಕಿ ಈಗ ಈ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಸಣ್ಣ ಉರಿನಲ್ಲಿ ಆಗಾಗ ಮಗ್ಚುತ್ತಾ ಈ ರೀತಿ ಇಷ್ಟು ಹುರಿದಾದ್ಮೇಲೆ ಇದಕ್ಕೆ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಆ ಅವರೆಕಾಳನ್ನು ಹಾಕಬೇಕು. ಇದು ಬರೀ ಬಿಡಿಸ್ಕೊಂಡಿರೋದಷ್ಟೇ, ನಾನು ಈಗ ನೀರಲ್ಲಿ ನೆನೆಸಿ ಹಿದ್ಕಿ ಬೇಳೆ ಮಾಡ್ಕೊತೀವಲ್ಲ ಅದನ್ನು ಮಾಡಲಿಲ್ಲ, ಹಾಗೆ ಕಾಳು ಬಿಡಿಸ್ಕೊಂಡಿರೋದಷ್ಟೇ. ಆಮೇಲೆ ಜೊತೆಯಲ್ಲೇ ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಸ್ವಲ್ಪ ನೀರಾಗೇ ಇದೆ, ಇಷ್ಟು ನೀರಾಗಿರಲಿ, ಯಾಕಂದರೆ ಇದನ್ನೊಂದು 5 ನಿಮಿಷ ನಾವು ಮಸಾಲೆಯಲ್ಲಿ ಕುದಿಸ್ಬೇಕು, ಆವಾಗ ಕಾಳಿಗೆ ಒಳ್ಳೆ ರುಚಿ ಬರುತ್ತೆ. ಒಂದು 5 ನಿಮಿಷ ಆಗಾಗ ಮಗ್ಚುತ್ತಾ ಕುದಿಸಿದ್ರೆ ಸಾಕು, ನೀರೆಲ್ಲ ಬೇಗ ಇಂಗಿ ಬಿಡುತ್ತೆ. ಬೇಕಾದರೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಚಪಾತಿ ಜೊತೆ ಅಥವಾ ಹಾಗೆ ಸ್ನ್ಯಾಕ್ಸ್ ಥರ ತಿನ್ನೋದಾದರೆ ಹೆಚ್ಚು ಉಪ್ಪು ಬೇಕಾಗೋದಿಲ್ಲ. ನಾನಿದು ಅನ್ನದ ಜೊತೆ ತಿನ್ನೋದಕ್ಕೆ ಮಾಡ್ತಾಯಿದ್ದೆ, ಹಾಗಾಗಿ ಸ್ವಲ್ಪ ಮತ್ತು ಚೂರು ಉಪ್ಪನ್ನು ಹಾಕ್ಕೊಂಡೆ. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ಇಷ್ಟಾದ ಕೂಡಲೇ ಸ್ಟವನ್ನು ಆಫ್ ಮಾಡಿಬಿಡೋಣ. ಇನ್ನು ಇದಕ್ಕೆ ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 2 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಿದೆ. ತುಂಬ ರುಚಿ ಇರುತ್ತೆ. ತಿನ್ನಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಮನಸ್ಸೇ ಬರಲ್ಲ. ನೀವು ಖಂಡಿತ ಮಾಡಿ ನೋಡಿ, ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.